ಮತ್ತು ಎಎಸ್ಐ ವೆಂಕಟೇಶ್ ಮೋಟಲೂರು ರಘು ಕೇಸೊಂದಕ್ಕೆ ಬಿ ರಿಪೋರ್ಟ್ ಹಾಕಿಸುವ ವಿಚಾರಕ್ಕೆ 1 ಲಕ್ಷ ಬೇಡಿಕೆ ಇಟ್ಟು 70,000 ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಲೋಕಾಯುಕ್ತರು ತಮ್ಮ ಕಚೇರಿಯಲ್ಲಿ ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿ ಇಬ್ಬರು ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ ಕೂಡಲೇ ಲೋಕಾಯುಕ್ತ ಪರ ವಕೀಲರಿಗೆ ಅಬ್ಜೆಕ್ಷನ್ಗೆ ಅವಕಾಶವೂ ನೀಡದೆ ಬೇಲ್ ಮಂಜೂರು ಮಾಡಿದ ನ್ಯಾಯಾಧೀಶರ ತೀರ್ಮಾನವನ್ನ ವಕೀಲರ ಸಂಘ ಪ್ರಶ್ನೆ ಮಾಡುತ್ತಿದೆ. ಇದು ನ್ಯಾಯಾಂಗ ವ್ಯವಸ್ಥೆಗೆ ವಿರುದ್ಧವಾಗಿದೆ. ರಾಜ್ಯದಲ್ಲೆಲ್ಲೂ ಇಂತಹ ತೀರ್ಪು ನೀಡಿಲ್ಲ. ಇದು ಭ್ರಷ್ಟಾಚಾರಿಗಳನ್ನ ರಕ್ಷಿಸುವಂತೆ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ನಾಳೆ ವಕೀಲರ ಸಂಘದಿಂದ ಚಿಕ್ಕಬಳ್ಳಾಪುರ ನ್ಯಾಯಾಲಯದ ಕಲಾಪ ಬಹಿಷ್ಕರಿಸುವುದಾಗಿ ಅಧ್ಯಕ್ಷ ಅಭಿಲಾಷ್ ತಿಳಿಸಿದ್ದಾರೆ. ಇವತ್ತಿನ ವಿಚಾರದಲ್ಲಿ ಅಥವಾ ಕಳೆದ 3 ದಿನಗಳಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಗ್ತಾ ಇರ್ತಕ್ಕಂಥ ವಿಚಾರವನ್ನು ವಕೀಲರ ಸಂಘ ಬಹಳ ಕಠೋರವಾಗಿ ಖಂಡಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಂದು ಮೌಖಿಕವಾಗಿ ಅವರ ಗಮನಕ್ಕೆ ತಂದಿದ್ದೀವಿ. ಅತ್ಯಂತ ಶೀಘ್ರವಾಗಿ ಸಮಸ್ಯೆ ಪರಿಹರಿಸಬೇಕು. ಇದು ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರಬೇಕು. ನ್ಯಾಯಾಂಗ ತನ್ನ ಗೌರವವನ್ನು ಎತ್ತಿ ಹಿಡಿಯುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ. ಅದನ್ನು ಮಾಡುತ್ತೆ. ಆ ನಿಟ್ಟನ್ನು ಮಾಡುವಂಥ ಕೆಲಸ ನಾವು ವಕೀಲರಾಗಿ ಮಾಡ್ತೇವೆ. ನ್ಯಾಯಾಲಯದ ಮೇಲೆ ಇರತಕ್ಕಂಥ ನಂಬಿಕೆಯನ್ನು ನಾವು ಉಳಿಸ್ತೀವಿ, ಬೆಳೆಸ್ತೀವಿ. ಯಾರಿಂದ ತೊಂದರೆ ಆಗಿದೆಯೋ ಅವ್ರಿಗೆ ಖಂಡಿತ ಇದು ಶಿಕ್ಷೆ ಆಗುತ್ತೆ. ಸೊ ನಾಳೆ ನಾವು ಸಾಂಕೇತಿಕವಾಗಿ ಹೋರಾಟ ಮಾಡೋ ಮುಖಾಂತರ ಮತ್ತಷ್ಟು ಎಲ್ಲರಿಗೂ ಇದನ್ನು ಒಂದು ಕಾನೂನು ಅರಿವು ಮೂಡಿಸೋದ್ರ ಮುಖಾಂತರ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು. ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಹ ಸಿಕ್ಕಿ ಹಾಕಿಕೊಂಡಿರುವುದು ಇದೊಂದು ಚಿಕ್ಕ ಸ್ಯಾಂಪಲ್ ಅಷ್ಟೇ, ಬಹಳಷ್ಟಿದೆ ಎಂದಿದ್ದಾರೆ. ಎಲ್ಲ ಮಟ್ಟದಲ್ಲೂ ಲಂಚಾವತಾರಗಳು ನಡೆಯುತ್ತಿವೆ. ನಿನ್ನೆ ನಡೆದ PSIಗೆ ಬೇಲ್ ಸಿಕ್ಕ ವಿಚಾರ ನನಗೂ ಅನುಮಾನ ಮೂಡಿಸಿದೆ. ಇದೇ ರೀತಿ ಆದ್ರೆ ಸಾಮಾನ್ಯ ಜನರಿಗೆ ನ್ಯಾಯ ಕೊಡೋರು ಯಾರು? ನ್ಯಾಯಾಂಗ ವ್ಯವಸ್ಥೆ ಮೇಲೆ ನನಗೆ ಈಗಲೂ ನಂಬಿಕೆ ಇದೆ. ಆದ್ರೆ ಈ ರೀತಿಯ ತೀರ್ಮಾನ ಯಾರನ್ನಾದ್ರೂ ಅನುಮಾನಕ್ಕೆ ದೂಡುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದು ವ್ಯವಸ್ಥೆ, ಇಲ್ಲಿನ ವ್ಯವಸ್ಥೆ ಹಿಂಗಾಗಿದೆ. ಯಾರಿಗೂ ಹೆದರಿಕೆ ಇಲ್ಲ. ಪೊಲೀಸ್ನವರು ಹಗಲಲ್ಲಿ ಈ ತರ ಹಣ ತಗೊಂಡಿರೋದನ್ನ ನೆಕ್ಸ್ಟ್ ಡೇ ಕೋರ್ಟ್ಗೆ ನಾವು ಗೌರವ ಕೊಡ್ಬೇಕು. ಆದ್ರೆ ಸ್ಟೇ ಕೊಡುತ್ತೆ ಅಂದ್ರೆ ಯಾರ ಹತ್ರ ಹೋಗಿ ನ್ಯಾಯ ಕೇಳೋದು? ಎಲ್ಲಿ ನ್ಯಾಯ ಉಳಿದಿದೆ? ನಮ್ಗೆ ಗೌರವ ಇದೆ ಕೋರ್ಟ್ ಮೇಲೆ, ಆದ್ರೆ ಕೋರ್ಟ್ನವರು ಇದನ್ನೆಲ್ಲ ನೋಡ್ಬೇಕಾಗ್ತದೆ. ಸಣ್ಣ ಕೋರ್ಟ್ ಇರಲಿ, ದೊಡ್ಡ ಕೋರ್ಟ್ ಇರಲಿ, ಜನರ ವಿಶ್ವಾಸವನ್ನ ಅವ್ರು ಉಳಿಸ್ಕೋಬೇಕು ಅಲ್ವಾ? ಇವತ್ತು ನಿಜವಾಗಿಯೂ ಕೂಡ ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ತಾಂಡವಾಡ್ತಾ ಇದೆ. ಲೋಕಾಯುಕ್ತದವರು ಹಿಡಿದಿರೋದು ಇದೊಂದು ಸಣ್ಣದಷ್ಟೇ, ದಿನನಿತ್ಯ ನಡೀತಾ ಇದೆ, ಪ್ರತಿ ಕ್ಷಣ ನಡೀತಾ ಇದೆ. ಇವತ್ತು ಪೊಲೀಸ್ ಸ್ಟೇಷನ್ಗಳ ಹತ್ರ ನಡೀತಾ ಇರೋದೇ ವ್ಯವಹಾರ. ಹಿಂದೆ ಎಲ್ಲ ಯಾಕಿರ್ಲಿಲ್ಲ ಈ ತರ? ಈ ತರ ಅವಾಗ ಯಾಕಿರ್ಲಿಲ್ಲ? ಒಂದು ಗ್ರಿಪ್ ಇರ್ಬೇಕ್ರಿ. ಒಂದು ಜಿಲ್ಲಾಡಳಿತ ಅಂದ್ರೆ ಒಂದು ಗ್ರಿಪ್ ಅಲ್ಲಿ ಆಡಳಿತವನ್ನು ನಡೆಸಬೇಕು. ಅದೇನು ಶೋಕಿ ಮಾಡುವಂತ ಚೇರಲ್ಲ, ಜವಾಬ್ದಾರಿಯಾಗಿರ್ತಕ್ಕಂಥ ಸ್ಥಾನನ ನಿಭಾಯಿಸುವಂತ ಶಕ್ತಿ ಇರಬೇಕು. ಇನ್ನು ಈ ಘಟನೆ ಬಗ್ಗೆ ಸಾರ್ವಜನಿಕರು, ಸಂಘ ಸಂಸ್ಥೆಯ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಮಾತನಾಡಿ, ಸಾಮಾನ್ಯ ಜನರಿಗೆ ರಕ್ಷಣೆ ನೀಡಬೇಕಾದ ಒಬ್ಬ ಪೊಲೀಸ್ ಆಫೀಸರ್ ಲಂಚಕ್ಕೆ ಕೈಗೊಡ್ಡಿ ಲೋಕಾಯುಕ್ತಕ್ಕೆ ಸಿಕ್ಕಿ ಹಾಕಿಕೊಂಡಿರುವುದು ಅವರನ್ನ ಜೈಲಿಗೆ ಕಳಿಸಿ ಮತ್ತೊಬ್ಬರು ಈ ರೀತಿಯ ಲಂಚಕ್ಕೆ ಕೈ ಹಾಕಿದ್ರೆ ಕಂಬಿ ಎಣಿಸಬೇಕಾಗುತ್ತದೆ ಎಂಬ ಪಾಠವನ್ನ ಕಲಿಸುವ ಬದಲು ಅವರನ್ನ ಇನ್ನು ಕೋರ್ಟ್ಗೆ ಬರುತ್ತಿದ್ದಂತೆ ಬೇಲ್ ರೆಡಿ ಮಾಡಿಕೊಂಡು ಬಿಡುಗಡೆ ಮಾಡಿದ್ದಾರೆ ಎಂದ್ರೆ ಇನ್ನು ನಮ್ಮಂತವರ ರಕ್ಷಣೆ ಹೇಗೆ ಎಂಬ ಅನುಮಾನ ಹುಟ್ಟುತ್ತದೆ. ಈ ಬೇಲ್ ಕ್ಯಾನ್ಸಲ್ ಮಾಡಿ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಕಾನೂನಿನ ಅನ್ವಯ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದರು. ಇದ್ರ ಜೊತೆಗೆ ಏನು ಇವತ್ತು ವ್ಯವಸ್ಥೆಯನ್ನು ಭ್ರಷ್ಟಾಚಾರದ ಒಂದು ಇದಕ್ಕೆ ಬಲೆಗೆ ಸಿಕ್ಕಾಕೊಂಡಿರ್ತಕ್ಕಂಥ ಆ ಲೋಕಾಯುಕ್ತ ದಾಳಿ ಮಾಡಿದಾಗ ಸಿಕ್ಕಾಗಿರ್ತಕ್ಕಂಥ ಅಧಿಕಾರಿಗೆ ಇವತ್ತು ನ್ಯಾಯಾಂಗ ಎಲ್ಲರೂ ಮೊರೆ ಹೋಗ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ. ಇವತ್ತು ನಮಗೆ ಕನಿಷ್ಠ ಪೊಲೀಸ್ ವ್ಯವಸ್ಥೆಯಲ್ಲೂ ಅಕಸ್ಮಾತ್ ನಾವು ನ್ಯಾಯ ಸಿಗ್ತಿದ್ದ ಪಕ್ಷದಲ್ಲಿ ಒಂದು ನ್ಯಾಯಾಲಯದ ಮೊರೆ ಹೋಗ್ತೀವಿ. ಅಂಥ ನ್ಯಾಯಾಲಯದಲ್ಲೂ ಸಹ ಕೂಡಲೇ ಇದುವರೆಗೂ ನಾವು ಕಂಡು ಕೇಳ ಅರಿಯದ ಇರ್ತಕ್ಕಂಥದ್ದು ಒಂದು ಲೋಕಾಯುಕ್ತ ಕೇಸಲ್ಲಿ ಇದುವರೆಗೂ ಈ ಕರ್ನಾಟಕ ಸ್ಟೇಟಲ್ಲ ಯಾವುದೇ ಭಾರತ ಸಂವಿಧಾನ ವಿಚಾರದಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬೇಲ್ ಕೊಟ್ಟಿಲ್ಲ. ಅಂಥದ್ದು ಇದು ಮೊದಲನೇ ಬಾರಿಗೆ ಲೋಕಾಯುಕ್ತ ದಾಳಿಯಲ್ಲಿ ಇಮಿಡಿಯೇಟಾಗಿ ಬೇಲ್ ಕೊಡುತ್ತಂದರೆ ನಿಜವಾಗ್ಲೂ ಇನ್ನು ನಾವು ಎಲ್ಲಿ ಹೋಗಬೇಕು, ಯಾರನ್ನ ಕೇಳಬೇಕು ಅಂತಕ್ಕಂಥದ್ದು ನಮಗೊಂದು ಭಯದ ವಾತಾವರಣ ಸಾರ್ವಜನಿಕರು ಬಂದುಬಿಟ್ಟಿದೆ. ಇಂಥ ವ್ಯವಸ್ಥೆಯನ್ನು ನಿಜವಾಗ್ಲೂ ಒಂದು ಶಿಕ್ಷಾರ್ಹ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪನಿಷ್ಮೆಂಟ್ ಆಗಿಲ್ವಲ್ಲ, ಕನಿಷ್ಠ ನ್ಯಾಯಾಂಗ ಬಂಧನಕ್ಕೂ ಒಳಪಡಿಸಿರೋ ಕೂಡಲೇ ಬೇಲ್ ಕೊಟ್ಟಿರೋದು
ಇನ್ನು ನಾವು ಯಾರು ಮೊರೆ ಹೋಗ್ಬೇಕು? ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.